prime success for better future. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲ ತಿಳಿದಿರುವಂತೆ ವಿಶ್ವವಿದ್ಯಾನಿಲಯಗಳಲ್ಲಿ ಯಾವುದಾದ್ರೂ ಒಂದು ಪದವಿ ವಿದ್ಯಾಭ್ಯಾಸವನ್ನು ಪೂರೈಸುವುದು ನಿಮ್ಮ ಒಂದು ಮೊದಲ ಆದ್ಯತೆ ಎನ್ನುವುದು. ಅದು BA ಇರ್ಬೋದು, BCom ಇರ್ಬೋದು, BSc ಇರ್ಬೋದು, BBA ಇರ್ಬೋದು, BSW ಇರ್ಬೋದು. ಈ ರೀತಿ ಹಲವು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ಗಳಿದೆ. ಈ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ಗಳನ್ನು ಮಾಡಬೇಕಾದ್ರೆ ನಿಮ್ಮ ಒಂದೇ ಗುರಿ ಅಂದರೆ ಆ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ತ್ವರಿತವಾಗಿ ಪೂರೈಸುವುದು, ಆನಂತರ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವುದು. ಇನ್ನು ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಮಾಡಿದ ನಂತರ ಕೆಲವರಿಗೆ ನೇರವಾಗಿ ಗ್ರ್ಯಾಜುಯೇಷನ್ ಆಯಿತು, ಇನ್ನು ಮತ್ತೆ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ, ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೆ ಹಣಕಾಸಿನ ತೊಂದರೆ ಇದೆ, ಓದಿಸುವವರು ಯಾರೂ ಇಲ್ಲ, ಉದ್ಯೋಗ ಪಡಿಲೇಬೇಕು, ಬಹಳ ಅಲ್ಪ ಅವಧಿಯಲ್ಲಿ ಉದ್ಯೋಗ ಪಡಿಬೇಕು ಎನ್ನುವ ಒಂದು ಅನಿವಾರ್ಯತೆ ಎದುರಾಗ್ತದೆ. ಅದು ಸಹಜ. ಇನ್ನು ಹಲವರು ಉದ್ಯೋಗ ಪಡೆಯುವುದಕ್ಕೆ ಹೆಚ್ಚು ಗಮನ ಕೊಡದೆ ಪದವಿ ಹಂತದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಸ್ನಾತಕೋತ್ತರ ಪದವಿ ಪಡೆಯಲು ದಾಖಲಾಗುವ ಇಚ್ಛೆಯನ್ನು ಇಟ್ಕೊಳ್ತಾರೆ, ಆಸೆಯನ್ನು ಇಟ್ಕೊಳ್ತಾರೆ. So lot of students certainly enroll themselves for post-graduation courses. ಸೊ ಈ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದಾಗ ಕೂಡ ಹಲವಾರು ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಉದ್ಯೋಗವನ್ನು ಪಡೀಲೇಬೇಕು, ಮತ್ತೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಅನಿವಾರ್ಯತೆ ಎದುರಾಗ್ತದೆ. ಇನ್ನು ಉಳಿದ ಕೆಲವರು ಸ್ನಾತಕೋತ್ತರ ಪದವಿಯ ನಂತರ ಕೂಡ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ, ಸಂಶೋಧನಾ ವಿಭಾಗಗಳಿಗೆ ಮುಂದುವರಿತಾರೆ, ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಬೇಕು ಎನ್ನುವ ಹಂಬಲದೊಂದಿಗೆ ಅದು PhD ಮಾಡಲಿಕ್ಕೆ ಇರ್ಬೋದು ಅಥವಾ ಬೇರೆ ಬೇರೆ ಸಂಶೋಧನಾ ಸಂಸ್ಥೆಗಳಲ್ಲಿ ಸ್ಟೈಫಂಡ್ ರೂಪದಲ್ಲಿ ಸ್ವಲ್ಪ ಸಂಭಾವನೆಯನ್ನು ಪಡ್ಕೊಂಡು ಅಲ್ಲಿ ಸಂಶೋಧನೆಗಳನ್ನು ಮಾಡಲಿಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಅಂದರೆ ಆರ್ಥಿಕವಾಗಿ ಯಾರಿಗೆ ಸದೃಢತೆ ಇದೆ ಅವರು ಪ್ರಾಯಶಃ ಹೆಚ್ಚು ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಮುಂದೆ ಬರ್ತಾರೆ. ಅದು ಹಾಗೆ ಆಗಲೇಬೇಕು ಅಂತೇಳಿ ಏನಿಲ್ಲ. ಆರ್ಥಿಕವಾಗಿ ಸದೃಢ ಅಲ್ಲದಿದ್ದವರೂ ಕೂಡ ತಾನು ಅತ್ಯುನ್ನತ ಶೈಕ್ಷಣಿಕ ಗುರಿಯನ್ನು ತಲುಪಬೇಕು ಎನ್ನುವಂತಹ ಮಹದಾಸೆ ಉಳ್ಳಂತಹ ಆರ್ಥಿಕವಾಗಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದ ಉತ್ಕೃಷ್ಟ ಹಂತಕ್ಕೆ ತಲುಪ್ತಾರೆ. ಇದು ಎರಡೂ ರೀತಿಯ ವಿದ್ಯಾರ್ಥಿಗಳು ನಮ್ಮ ಸಮಾಜದಲ್ಲಿ ಎಲ್ಲೆಡೆ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಹಿಂದಿನ ದಶಕಗಳಲ್ಲಿ 70ರ ದಶಕ 80ರ ದಶಕದಲ್ಲಿ ಉದ್ಯೋಗ ಪಡೀಲಿಕ್ಕೆ ಹೆಚ್ಚು ಕಷ್ಟ ಇರಲಿಲ್ಲ. ಆಗಿನ ಕಾಲದಲ್ಲಿ ಒಂದು SSLC ಅಥವಾ ಮೆಟ್ರಿಕ್ಯುಲೇಷನ್ ಅಂತ ಕರೀತಾ ಇತ್ತು. ಮೆಟ್ರಿಕ್ಯುಲೇಷನ್ SSLC ಪಾಸ್ ಆದರೂ ಕೂಡ ನಮ್ಮ ಈಗಿನ ಬ್ಯಾಂಕ್ಗಳಲ್ಲಿ ಗುಮಾಸ್ತರ ಕೆಲಸ ಸಿಗ್ತಾಯಿತ್ತು, ಕ್ಲರಿಕಲ್ ಜಾಬ್ ಸಿಗ್ತಾಯಿತ್ತು. ಹೆಚ್ಚು ಕಾಂಪಿಟೇಷನ್, ಪೈಪೋಟಿ ಇರಲಿಲ್ಲ. ಯಾಕೆಂದರೆ ಶಾಲಾ ಕಾಲೇಜುಗಳಿಗೆ ತಮ್ಮ ಗ್ರ್ಯಾಜುಯೇಷನ್ ಮಾಡಬೇಕು ಅಂತೇಳಿ ಮುಂದೆ ಹೋಗುವವರ ಸಂಖ್ಯೆ ಕಡಿಮೆ ಇತ್ತು. ಹೆಣ್ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡಿದರೆ ತುಂಬ ಕೆಳಮಟ್ಟದಲ್ಲಿತ್ತು.
ಈಗ ಈ ಬಹಳ ವೇಗದಲ್ಲಿ ಬೆಳೆಯುವಂತಹ ವೈಜ್ಞಾನಿಕ ಮತ್ತು ತಂತ್ರಜ್ಞಾನದ ಯುಗದಲ್ಲಿ ಬಹುತೇಕ ಎಲ್ಲರೂ ತಮ್ಮ ಪದವಿಯನ್ನು ಪೂರೈಸ್ತಾರೆ. ಗಂಡ್ಮಕ್ಕಳು ಹೆಣ್ಮಕ್ಕಳು ಎಲ್ಲರೂ ಸಾರ್ವತ್ರಿಕವಾಗಿ ಒಂದು ಗ್ರ್ಯಾಜುಯೇಷನ್ ಪಡ್ಕೊಳ್ತಾರೆ. ಗ್ರ್ಯಾಜುಯೇಷನ್ ಪಡ್ಕೊಳ್ಳೋದ್ರಿಂದ ನಮಗೆ ಲಭ್ಯ ಇರುವ ಉದ್ಯೋಗ ಅವಕಾಶಗಳಲ್ಲಿ ತೀವ್ರ ಸ್ವರೂಪದ ಪೈಪೋಟಿ ಎದುರಾಗ್ತದೆ, ಕಾಂಪಿಟೀಷನ್. ಈ ಕಾಂಪಿಟೀಷನ್ ಇಷ್ಟು ತೀವ್ರ ಸ್ವರೂಪದಲ್ಲಿ ಬೆಳೆದಿರುವುದರಿಂದ ಕೇವಲ ಒಂದು ಗ್ರ್ಯಾಜುಯೇಷನ್ ಆದಂತಹ ಅಥವಾ 85% ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ಕರೆದು ಉದ್ಯೋಗ ಕೊಡುವಂತಹ ಒಂದು ವ್ಯವಸ್ಥೆ ಈಗ ಪ್ರಪಂಚದ ಯಾವ ರಾಷ್ಟ್ರದಲ್ಲಿಯೂ ಇಲ್ಲ, ಭಾರತದಲ್ಲಿಯೂ ಇಲ್ಲ, ಕರ್ನಾಟಕದಲ್ಲಿಯೂ ಇಲ್ಲ. ಒಂದು ನಿಮ್ಮ ಮನೆ ಸಮೀಪದ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ 1 ಅಥವಾ 2 ಹುದ್ದೆ ಕ್ಲರಿಕಲ್ ಜಾಬ್ಸ್ ಇದ್ದರೂ ಕೂಡ ನಿಯಮಾವಳಿ ಪ್ರಕಾರ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡಿ, ಸಂದರ್ಶನ ಮಾಡಿ, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಶ್ರೇಷ್ಠ ಅಂಕವನ್ನು ಅಥವಾ ಅತ್ಯುನ್ನತ ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ಮೆರಿಟ್ ಆಧಾರದಲ್ಲಿ ಆರಿಸಿ ಉದ್ಯೋಗವನ್ನು ಕೊಡಬೇಕು ಎನ್ನುವಂತಹ ಒಂದು ಸಾಮಾಜಿಕ ವ್ಯವಸ್ಥೆ, ನಿಯಮ ನಮ್ಮ ಸಮಾಜದಲ್ಲಿ ಇರುವುದರಿಂದ ನಾವು ಅಂತಹ ಒಂದು ನಿಯಮಕ್ಕೆ ವಿರುದ್ಧವಾಗಿ, ಪ್ರಜಾಪ್ರಭುತ್ವ ಪದ್ಧತಿಯ ನಿಯಮಗಳಿಗೆ ವಿರುದ್ಧವಾಗಿ ಉದ್ಯೋಗವನ್ನು ಯಾರಿಗೂ ಕೊಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳಾದ ತಾವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವುದು ಅನಿವಾರ್ಯ. ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಸಿದ್ಧತೆ ಮಾಡಲೇಬೇಕಾಗ್ತದೆ. ನೀವು ಕೇಳಿರ್ಬೋದು ಆತ್ಮೀಯರೇ, ಉತ್ತರ ಪ್ರದೇಶ, ಬಿಹಾರ ಇಂತಹ ಶೈಕ್ಷಣಿಕವಾಗಿ ಹಿಂದುಳಿದ ರಾಜ್ಯಗಳಲ್ಲಿ UPSC ಪರೀಕ್ಷೆಗಳನ್ನು ಬರೆಯುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ತುಂಬ ಜಾಸ್ತಿ ಇದೆ. ಅಂತಹ ಶೈಕ್ಷಣಿಕವಾಗಿ ಹಿಂದುಳಿದ ರಾಜ್ಯಗಳಲ್ಲಿ UPSC ಪರೀಕ್ಷೆಯಲ್ಲಿ ಪಾಸಾಗಿ IAS, IPS, IFS ಉದ್ಯೋಗವನ್ನು ಪಡೆಯುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ದಿನೇ ದಿನೇ ಹೆಚ್ಚುತ್ತಾನೇ ಇದೆ. ನಮ್ಮ ಕರ್ನಾಟಕದಲ್ಲಿ ಅದು ಆಗ್ತಾ ಇಲ್ಲ. ಅದು ಬಹಳ ಒಂದು ಶೋಚನೀಯ ವಿಚಾರ ಕೂಡ. ಅದು ಯಾಕಿರ್ಬೋದು ಅಂತೇಳಿ ನೀವು ಆಲೋಚನೆ ಮಾಡಿದರೆ, ನಮ್ಮ ಕರ್ನಾಟಕದಲ್ಲಿ ಪ್ರಾಯಶಃ ಇದರ ಬಗ್ಗೆ ಒಂದು ತಿಳುವಳಿಕೆ ಹೆಚ್ಚಾಗಿ ಮೂಡಿ ಬರಲಿಲ್ಲ. ನಾವು ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಬೇಕು, ಇಂತಹ ಒಂದು ಶ್ರೇಷ್ಠ ಅಧಿಕಾರಿ ವರ್ಗದ ಹುದ್ದೆಯನ್ನು ಪಡಿಬೇಕು ಅನ್ನುವ ತಿಳುವಳಿಕೆ ಮನೆಯಲ್ಲಿ, ಸಮಾಜದಲ್ಲಿ, ಜನಾಭಿಪ್ರಾಯದಲ್ಲಿ ಮೂಡಿ ಬರಲಿಲ್ಲ. ಇದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಮ್ಮ ಸಿದ್ಧತೆ ಹೇಗಿರಬೇಕು ಎನ್ನುವ ವಿಷಯವನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕು. ವಿದ್ಯಾರ್ಥಿಗಳೇ, ಆ ಬೇರೆ ರಾಜ್ಯಗಳಲ್ಲಿ, ಉತ್ತರ ಪ್ರದೇಶ, ಬಿಹಾರ ರಾಜ್ಯಗಳಿರ್ಬೋದು, ಅಲ್ಲಿ ಪೋಷಕರು ತಮ್ಮ ಮಕ್ಕಳು 6ನೇ ಕ್ಲಾಸು 7ನೇ ಕ್ಲಾಸ್ನಲ್ಲಿ ಇರುವಾಗಲೇ ನನ್ನ ಮಕ್ಕಳನ್ನು IAS ಅಧಿಕಾರಿ ಮಾಡಬೇಕು, IPS ಅಧಿಕಾರಿ ಮಾಡಬೇಕು, IFS ಅಧಿಕಾರಿ ಮಾಡಬೇಕು ಎನ್ನುವ ಒಂದು ಉದ್ದೇಶ ಆ ಪೋಷಕರಲ್ಲಿ ಆ ಪ್ರಾಯದಲ್ಲಿ ಇರ್ತದೆ. ತಮ್ಮ ಮಕ್ಕಳನ್ನು ಅದೇ ರೀತಿ ಬೆಳೆಸ್ತಾ ಹೋಗ್ತಾರೆ. ಹೈಸ್ಕೂಲ್ ವಿದ್ಯಾಭ್ಯಾಸ ಹಂತ, PU ವಿದ್ಯಾಭ್ಯಾಸದ ಹಂತದಲ್ಲೇ ಅಥವಾ ಡಿಗ್ರಿ ವಿದ್ಯಾಭ್ಯಾಸದ ಹಂತದಲ್ಲೇ ಆ ಮಕ್ಕಳಲ್ಲಿ ನಮ್ಮ ಮಕ್ಕಳು IAS ಅಧಿಕಾರಿಗಳಾಗಬೇಕು, IPS ಅಧಿಕಾರಿಗಳಾಗಬೇಕು ಎನ್ನುವಂತಹ ಒಂದು ಘನ ಉದ್ದೇಶವನ್ನು ಅವರಲ್ಲಿ ತುಂಬಿರ್ತಾರೆ. ಸಹಜವಾಗಿ ಒಂದು 100ರಲ್ಲಿ 10% ಜನರಾದರೂ ಆ ಎಳೆ ಪ್ರಾಯ, ಸಣ್ಣ ಪ್ರಾಯದಲ್ಲಿರುವಂತಹ ಒಂದು ಏನು ಗುರಿ, ಅದನ್ನು ಮುಟ್ಟುವಲ್ಲಿ ಅವರು ಫಲಪ್ರದ ಆಗ್ತಾರೆ, ಯಶಸ್ಸನ್ನು ಪಡೀತಾರೆ. ನಮ್ಮ ಕರ್ನಾಟಕದಲ್ಲಿ ಪ್ರಾಯಶಃ ಇದು ಬಹಳ ಕಡಿಮೆ.
ಬಹಳ ಸಣ್ಣ ವಯಸ್ಸಲ್ಲೇ ಇಂತಹ ಉನ್ನತ ಹುದ್ದೆಗೆ ನಮ್ಮ ಮಕ್ಕಳನ್ನು ಏರಿಸಬೇಕು, ಬೆಳೆಸಬೇಕೆನ್ನುವ ಒಂದು ಹಂಬಲ ಸ್ವಲ್ಪ ಕಡಿಮೆ ಇದೆ. ಪ್ರಾಯಶಃ ಕರ್ನಾಟಕದಲ್ಲಿ ಇತ್ತೀಚಿನ ದಶಕಗಳಲ್ಲಿ ನೋಡಿದರೆ ನಮ್ಮ ಮಕ್ಕಳು ಎಂಜಿನಿಯರ್ಸ್ ಆಗಬೇಕು, ಡಾಕ್ಟರ್ಸ್ ಆಗಬೇಕು ಎನ್ನುವಂತಹ ಒಂದು ಹಂಬಲ ಪೋಷಕರಲ್ಲಿ ಇದೆ. ಆ ದಿಸೆಯಲ್ಲಿ ಒಂದು ರೀತಿ ಪೈಪೋಟಿ ಅಥವಾ ಬದಲಾವಣೆ ಆಗಿದೆ ಅಂತ ಹೇಳಿದರೆ ನಾವು ಒಪ್ಪಿಕೊಳ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಬೇಕು ಎನ್ನುವುದು ಶಾಲೆಗಳಲ್ಲಿ ಆಗಬೇಕಾದಂಥ ಒಂದು ದೊಡ್ಡ ಬದಲಾವಣೆ. ಶಾಲೆಯ ಪ್ರತಿಯೊಂದು ಪಾಠ ಪ್ರವಚನ, ಅದು ಯಾವುದೇ ವಿಷಯ ಇರ್ಬೋದು, ವಿಜ್ಞಾನ ಇರ್ಬೋದು, ಸೋಷಲ್ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಲೆಕ್ಕ ಇರ್ಬೋದು, ಅಥವಾ ಪದವಿ ತರಗತಿಗಳಲ್ಲಿರುವಂತಹ ಬೇರೆ ಬೇರೆ ವಿಷಯಗಳಿರ್ಬೋದು, ಆ ಎಲ್ಲ ವಿಷಯಗಳಲ್ಲಿ ಕೂಡ ದೈನಂದಿನ ಪಠ್ಯ ಪ್ರವಚನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂಥ ರೀತಿಯ ನಮ್ಮ ಪಠ್ಯ ಬೋಧನೆಯಲ್ಲಿ ಮಾರ್ಪಾಡಾದರೆ ಪ್ರಾಯಶಃ ನಮ್ಮ ವಿದ್ಯಾರ್ಥಿಗಳು ಪದವಿಯನ್ನು ಮುಗಿಸುವುದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಗತ್ಯವಾಗಿ ಬೇಕಾದಂತಹ ಕೆಲವು ಕೌಶಲಗಳನ್ನು, ಸ್ಕಿಲ್ಸನ್ನು ಅಲ್ಲೇ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಬಹುದು. ಸೊ ಈ ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡೋದಂದರೆ ಅದೊಂದು ವಿಭಿನ್ನ ಸ್ವರೂಪ. ಒಂದು SSLC PUC ಅಥವಾ ನಿಮ್ಮ ಡಿಗ್ರಿ ಪರೀಕ್ಷೆಯಲ್ಲಿ 5 ಅಥವಾ 6 ಸಬ್ಜೆಕ್ಟಲ್ಲಿ ಪಾಸ್ ಆಗದೆ ಹೋದರೆ ಆ ಫೇಲಾದ ಪರೀಕ್ಷೆಯ ಸಬ್ಜೆಕ್ಟ್ಗಳನ್ನು ಮಾತ್ರ ಮತ್ತೆ ಪುನಃ ಸಪ್ಲಿಮೆಂಟ್ರಿ ಪರೀಕ್ಷೆಯಲ್ಲಿ ಬರೆದು ಪಾಸ್ ಆದರೆ ಆಯಿತು. 6ರಲ್ಲಿ 5ರಲ್ಲಿ ಪಾಸಾಗಿ 1ರಲ್ಲಿ ಫೇಲ್ ಆದರೆ ಡಿಗ್ರಿ ಕಂಪ್ಲೀಟ್ ಆಗಿರುವುದಿಲ್ಲ. ಆ ಫೇಲಾದ ಸಬ್ಜೆಕ್ಟನ್ನು ಸಪ್ಲಿಮೆಂಟ್ರಿಯಲ್ಲಿ ಬರೆದು ಪಾಸ್ ಆದರೆ ತದನಂತರ ನಿಮಗೆ ಡಿಗ್ರಿ ಸಿಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ ಹಾಗಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಂಟರ್ನಲ್ ಕಟ್ ಆಫ್ ಇದೆ. ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಬೇರೆ ಬೇರೆ ವಿಷಯಗಳ ಮೇಲೆ ಪ್ರಶ್ನೆ ಪತ್ರಿಕೆ ರಚನೆ ಮಾಡ್ತಾರೆ. ಈಗ ರೀಸನಿಂಗ್ ಒಂದು ಪ್ರಮುಖ ವಿಷಯ, ಇನ್ನೊಂದು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಇನ್ನೊಂದು ಪ್ರಮುಖ ವಿಭಾಗ, ಮತ್ತೊಂದು ಇಂಗ್ಲೀಷ್. ರೀಸನಿಂಗ್, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಆ್ಯಂಡ್ ಇಂಗ್ಲೀಷ್, ದೀಸ್ ಆರ್ ದಿ 3 permanent components of any competitive exam across the earth these days. ಅದು ಬ್ಯಾಂಕ್ ಎಕ್ಸಾಮಿಗಿರ್ಬೋದು, ಇನ್ಶೂರೆನ್ಸ್ ಕಂಪನಿ ಉದ್ಯೋಗಗಳಿಗಿರ್ಬೋದು, ಅಥವಾ ಸರ್ಕಾರದ FDA, SDA, PDO, VA ಪರೀಕ್ಷೆಗಳು ಇರ್ಬೋದು, ಪೊಲೀಸ್ ಇಲಾಖೆಯ ಪರೀಕ್ಷೆಗಳಿರ್ಬೋದು. ಈ ಎಲ್ಲ ಪರೀಕ್ಷೆಗಳಲ್ಲಿ ರೀಸನಿಂಗ್, ಆಪ್ಟಿಟ್ಯೂಡ್ ಮತ್ತು ಇಂಗ್ಲೀಷ್, ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಆರ್ ಸಟನ್ಲಿ ಟೆಸ್ಟೆಡ್. ಅದರ ಜೊತೆಯಲ್ಲಿ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ರಚನೆ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸ್ತಾರೆ. ನಾವು ಇದನ್ನು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಈ ರೀಸನಿಂಗ್ ಎನ್ನುವುದು ಒಂದು ಅತಿ ಮುಖ್ಯ ವಿಷಯ ಆದರೆ ರೀಸನಿಂಗ್ ಅಂದರೆ ಏನು, ಯಾವ ಸ್ವರೂಪದ ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ಎಷ್ಟು ಒಳ್ಳೆಯ ವಿಷಯಗಳನ್ನು, ಕೌಶಲಗಳನ್ನು ನಾವು ಕರಗತ ಮಾಡಿಕೊಳ್ಬೇಕು ಎನ್ನುವುದನ್ನು ತಿಳ್ಕೊಳ್ಬೇಕು. ಪುಸ್ತಕಗಳನ್ನು ಓದುವ ಮೂಲಕ ಕೂಡ ಅಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರ ಜೊತೆಯಲ್ಲಿ ಒಳ್ಳೆಯ ತರಬೇತಿ ನೀಡುವಂತಹ ಒಳ್ಳೆಯ ಶಿಕ್ಷಕರಿದ್ದರೆ ಅವರ ಮೂಲಕ ಕೂಡ ಈ ರೀತಿಯ ಕೌಶಲಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಆಪ್ಟಿಟ್ಯೂಡ್, ಮೆಂಟಲ್ ಎಬಿಲಿಟಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂತಹ ಒಂದು ಪ್ರಶ್ನೆಗಳು ಕೂಡ ಇರ್ತದೆ. ಅದಕ್ಕೆ ಕೂಡ ಸಿದ್ಧತೆ ಮಾಡಬೇಕು. ಇನ್ನು ಇಂಗ್ಲೀಷ್, ಭಾಷಾ ಸಾಮರ್ಥ್ಯ, ಅದು ಕೂಡ ನಿಮಗೆ ಅನಿವಾರ್ಯ. ಯಾವುದೇ ಉದ್ಯೋಗಕ್ಕೆ ಹೋಗುವುದಾದರೂ ಕೂಡ ನಮಗೆ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಅನಿವಾರ್ಯ. ನಾನೀಗ ಮತ್ತೊಂದು ಸಾರಿ ಇಲ್ಲಿ ನಿಮಗೆ ನಾನು ತೋರಿಸ್ತೇನೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ರೀಸನಿಂಗ್,
ಇನ್ನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಅದೇ ರೀತಿ ಇಂಗ್ಲಿಷ್. ಈ ಮೂರು ಪರ್ಮನೆಂಟ್ ಕಾಂಪೊನೆಂಟ್ಸ್. ಇದರ ಬಗ್ಗೆ ನಾವು ಸಮಗ್ರವಾಗಿ ಅರ್ಥೈಸ್ಕೊಳ್ಬೇಕು. ಯಾವ ಸ್ವರೂಪದ ಪ್ರಶ್ನೆಗಳನ್ನು ರಚನೆ ಮಾಡ್ತಾರೆ ಎನ್ನುವುದನ್ನು ತಿಳ್ಕೊಳ್ಬೇಕು. ಬಹಳ ಸ್ವಾರಸ್ಯಕರ ವಿಷಯ ಅಂದರೆ, ಬಹಳಷ್ಟು ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಓದುವಾಗ ಈ ಪ್ರಶ್ನೆ ಬಹಳ ಸರಳ ಪ್ರಶ್ನೆ ಅನಿಸ್ತದೆ. ವೆನ್ ಯು ರೀಡ್ ಎ ಕ್ವೆಶ್ಚನ್, ಯು ಕಮ್ ಟು ಎ ಕನ್ಕ್ಲೂಷನ್ ದಟ್ ದಿ ಕ್ವೆಶ್ಚನ್ ಈಸ್ ವೆರಿ ಈಸಿ. ದಟ್ ಈಸ್ ಯುವರ್ ಫಸ್ಟ್ ಇಂಪ್ರೆಷನ್ ಆನ್ ರೀಡಿಂಗ್ ಯುವರ್ ಫಸ್ಟ್ ಕ್ವೆಶ್ಚನ್. ಆದರೆ ಉತ್ತರದ ಆಯ್ಕೆಗಳನ್ನು ಓದುವಾಗ, ಸೊ ಇಮ್ಯಾಜಿನ್ ಯು ಹ್ಯಾವ್ 5 ಆಪ್ಷನ್ಸ್ ಫಾರ್ ಎವ್ರಿ ಕ್ವೆಶ್ಚನ್. ಉತ್ತರದ ಆಯ್ಕೆಗಳನ್ನು ಓದುವಾಗ, ವೆನ್ ಯು ರೀಡ್ ದಿ ಆನ್ಸರ್ ಆಪ್ಷನ್ಸ್ ಫಸ್ಟ್, you come to a conclusion that all 5 are correct. ಅದೇ 5 ಉತ್ತರದ ಆಯ್ಕೆಗಳನ್ನು ಇನ್ನೊಂದು ಸಾರಿ ಓದಿದಾಗ ನಿಮ್ಗೆ ಅನಿಸ್ತದೆ ಈ 5 ಉತ್ತರಗಳು ಕೂಡ ತಪ್ಪು. ಒಂದು ಸಾರಿ ಓದುವಾಗ 5 ಉತ್ತರಗಳು ಸರಿ, ಇನ್ನೊಂದು ಸಾರಿ ಓದುವಾಗ 5 ಉತ್ತರಗಳು ತಪ್ಪು ಎನ್ನುವ ಒಂದು ಜಂಜಾಟಕ್ಕೆ ನಿಮ್ಮ ಮನಸ್ಸು ಬಂದು ಕೂತ್ಕೊಳ್ತದೆ. ಏನು ಮಾಡ್ತೀರಿ? ಉತ್ತರ ಬರೀಬೇಕಲ್ಲ, ಯು ಹ್ಯಾವ್ ಟು ಚೂಸ್ ದಿ ರೈಟ್ ಆನ್ಸರ್. ಹಾಗಾದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಮಗೆ ಅನಿವಾರ್ಯವಾಗಿ ಗೊತ್ತಾಗಬೇಕಾದಂಥ ಒಂದು ಪ್ರಮುಖ ವಿಷಯ ಅಂದರೆ, ಇಫ್ ಎ ಈಸ್ ನಾಟ್ ದಿ ಕರೆಕ್ಟ್ ಆನ್ಸರ್, ವೈ ಎ ಈಸ್ ನಾಟ್ ಕರೆಕ್ಟ್. ಉತ್ತರದ ಆಯ್ಕೆ ಎ ಸರಿ ಅಲ್ಲ ಅಂದರೆ ಎ ಯಾಕೆ ಸರಿಯಲ್ಲ ಎನ್ನುವ ಜಡ್ಜ್ಮೆಂಟ್ ನಮ್ಗೆ ಗೊತ್ತಾಗಬೇಕು. ಬಿ ಯಾಕೆ ಸರಿ ಉತ್ತರ ಅಲ್ಲ ಎನ್ನುವುದು ನಮ್ಗೆ ಗೊತ್ತಾಗಬೇಕು. ಸಿ ಯಾಕೆ ಸರಿ ಉತ್ತರ ಎನ್ನುವುದು ನಮ್ಗೆ ಗೊತ್ತಾಗಬೇಕು. ಡಿ ಮತ್ತು ಇ ಕೂಡ ಯಾಕೆ ಸರಿಯಾದ ಉತ್ತರ ಅಲ್ಲ ಎನ್ನುವ ವಿಶ್ಲೇಷಣಾ ಸಾಮರ್ಥ್ಯ ನಮ್ಮಲ್ಲಿರಬೇಕು. ಅನಾಲಿಟಿಕಲ್ ಎಬಿಲಿಟಿ ಇರಬೇಕು. ಜಡ್ಜ್ಮೆಂಟ್ ನಮಗೆ ಗೊತ್ತಾಗಬೇಕು, ಬರಬೇಕು. ಇದೆಲ್ಲ ಸ್ಕಿಲ್ಸ್. ನಮ್ಮ ಪದವಿ ಪರೀಕ್ಷೆಗಳಲ್ಲಿ ಇದೆಲ್ಲ ಅಗತ್ಯ ಇಲ್ಲ ನಮಗೆ. ಅದು ಕಾಪಿ ಪೇಸ್ಟ್ ಪರೀಕ್ಷೆ. ನಾವು ನಮಗೆ ಒದಗಿಸುವಂತಹ ಪಠ್ಯದಲ್ಲಿರುವಂತಹ ವಸ್ತುಗಳನ್ನು ಉಪನ್ಯಾಸಕರು ಬೋಧನೆ ಮಾಡ್ತಾರೆ, ಪ್ರೊಫೆಸರ್ಸ್. ಅದನ್ನು ನಾವು ಅರ್ಥೈಸಿಕೊಳ್ತೇವೆ, ನಾವು ಮನೆಯಲ್ಲಿ ಓದ್ತೇವೆ. ಪರೀಕ್ಷೆಯಲ್ಲಿ ಅದೇ ವಿಷಯಗಳ ಮೇಲೆ ಪ್ರಶ್ನೆ ಇರ್ತದೆ, ನಾವು ಉತ್ತರ ಬರಿತೇವೆ. ನಾವು ಮನಸ್ಸಲ್ಲಿ ನೆನಪಿಟ್ಕೊಂಡಿರುವಂತಹ ವಿಷಯಗಳನ್ನು ಮತ್ತೆ ಪುನಃ ಪರೀಕ್ಷಾ ಹಾಲ್ನಲ್ಲಿ ಪೇಸ್ಟ್ ಮಾಡ್ತೇವೆ ಬರವಣಿಗೆಯ ಮೂಲಕ. ಅದು ಬಹಳ ವಿಭಿನ್ನ ಸ್ವರೂಪದ ಪರೀಕ್ಷೆ. ಸ್ಪರ್ಧಾತ್ಮಕ ಪರೀಕ್ಷೆ ಅದು ಅಲ್ವೇ ಅಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮ್ಮ ನಾಲೆಜ್, ನೀವು ಸಂಪಾದನೆ ಮಾಡಿಕೊಂಡಂತಹ ಜ್ಞಾನ, ಬೇರೆ ಬೇರೆ ವಿಷಯದಲ್ಲಿರುವಂತಹ ನಿಮ್ಮ ಜ್ಞಾನ ಅನ್ವಯಿಕ ಸ್ವರೂಪದಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್ಸ್ ಇರುವುದು. ಬಹುತೇಕ ಪ್ರಶ್ನೆಗಳು 70-80% ಪ್ರಶ್ನೆಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನ್ವಯಿಕ ಸ್ವರೂಪದ ಪ್ರಶ್ನೆಗಳು, ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್ಸ್. ಈ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್ಸನ್ನು ಉತ್ತರಿಸಬೇಕಾದ್ರೆ ಕೇವಲ ನಿಮ್ಮ ನಾಲೆಜ್ ಮಾತ್ರ ಇದ್ದರೆ ಸಾಕಾಗುವುದಿಲ್ಲ. ನಿಮಗೆ ವಿಷಯ ಎಲ್ಲ ಗೊತ್ತಿದೆ. ಯಾವುದೇ ಒಂದು ಸಬ್ಜೆಕ್ಟ್, ಯಾವುದೇ ಒಂದು ಕ್ಷೇತ್ರದ ವಿಷಯ ಚೆನ್ನಾಗಿ ತಿಳ್ಕೊಂಡ್ರೆ ಅನ್ವಯಿಕ ಸ್ವರೂಪದ ಪ್ರಶ್ನೆಗಳನ್ನು ಸುಲಭದಲ್ಲಿ ಉತ್ತರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರ ಬದಲು ನೀವು ಗೊತ್ತಿರುವ ವಿಷಯವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಕಲ್ತ್ಕೊಳ್ಬೇಕು. ತಾರ್ಕಿಕವಾಗಿ ಅದರ ಬಗ್ಗೆ ದೃಷ್ಟಿಕೋನ ಹರಿಸಲಿಕ್ಕೆ ಗೊತ್ತಿರಬೇಕು. ಇನ್ನು ಅದರಿಂದ ಸರಿ ವಿಷಯವನ್ನು ಇನ್ಫರ್ ಮಾಡಲಿಕ್ಕೆ, ಆಲೋಚನೆ ಮಾಡಲಿಕ್ಕೆ ಗೊತ್ತಾಗಬೇಕು. ನಿಮಗೆ ಕಂಪೇರ್ ಮಾಡಲಿಕ್ಕೆ ಗೊತ್ತಾಗಬೇಕು, ಕಾಂಟ್ರಾಸ್ಟ್ ಮಾಡಲಿಕ್ಕೆ ಗೊತ್ತಾಗಬೇಕು, ಇಂಟರ್ಪ್ರೆಟ್ ಮಾಡಲಿಕ್ಕೆ ಗೊತ್ತಾಗಬೇಕು, ಎಲಿಮಿನೇಟ್ ಮಾಡಲಿಕ್ಕೆ ಗೊತ್ತಾಗಬೇಕು. ಈ ರೀತಿ 10 ಸ್ಕಿಲ್ಸ್ ಅಗತ್ಯ ಈ ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕಾದ್ರೆ. ಸೊ ದೀಸ್ ಆರ್ ದಿ ಎಸೆನ್ಷಿಯಲ್ಸ್, ದೀಸ್ ಆರ್ ದಿ ಆ್ಯಕ್ಚುಯಲ್ ರಿಕ್ವೈರ್ಮೆಂಟ್ಸ್ that you have to get used to, that you have to prepare seriously to take up your competitive examinations and crack the competitive exams.
ಸೊ ಇಟ್ ಈಸ್ ನಾಟ್ ರೈಟಿಂಗ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ವಿಶ್ವವಿದ್ಯಾನಿಲಯದ ಪರೀಕ್ಷೆಗಳಲ್ಲಿ ಯು ರೈಟ್ ಯುವರ್ ಎಕ್ಸಾಮ್ಸ್ ಅಷ್ಟೇ. ಯೂನಿವರ್ಸಿಟಿ ಪರೀಕ್ಷೆಗಳಿರ್ಬೋದು, PU ಪರೀಕ್ಷೆ ಇರ್ಬೋದು, SSLC ಪರೀಕ್ಷೆ ಇರ್ಬೋದು, ಯು ಜಸ್ಟ್ ಗಿವ್ ಯುವರ್ ಎಕ್ಸಾಮ್, ಯು ರೈಟ್ ಯುವರ್ ಎಕ್ಸಾಮ್. ಇಲ್ಲಿ ಹಾಗಲ್ಲ, ಕ್ರ್ಯಾಕಿಂಗ್ ದಿ ಎಕ್ಸಾಮ್. ಯು ಕ್ರ್ಯಾಕ್ ದಿ ಎಕ್ಸಾಮ್. ಹೌ ಡು ಯು ಕ್ರ್ಯಾಕ್ ದಿ ಎಕ್ಸಾಮ್? ಎಷ್ಟು ವಿಭಿನ್ನ ನೋಡಿ. ಕ್ರ್ಯಾಕಿಂಗ್ ದಿ ಎಕ್ಸಾಮ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ರೈಟಿಂಗ್ ದಿ ಎಕ್ಸಾಮ್. ಅದು ಇತ್ತೀಚಿನ ದಶಕದಲ್ಲಿ ನಾವು ನೋಡಿದಂತಹ ಬದಲಾವಣೆ ಅಂದರೆ ಎಲ್ಲ ಆನ್ಲೈನ್ ಎಕ್ಸಾಮ್. ನಿಮಗೆ ಆಫ್ಲೈನ್ ಕ್ವೆಶ್ಚನ್ ಪೇಪರ್ ಕೊಟ್ಟು ನಿಮ್ಮ ಹತ್ರ ಉತ್ತರವನ್ನು ಬರೆಸುವ ಪದ್ಧತಿ ಎಲ್ಲ ಈಗ ಕಂಪ್ಯೂಟರ್ನಲ್ಲಿ ನಿಮ್ಮ ಕ್ವೆಶ್ಚನ್ಸ್ ನಿಮಗೆ ಜನ್ರೇಟ್ ಆಗಿ ಬಂದಿರ್ತದೆ. ನೀವು ಪರೀಕ್ಷಾ ದಿನದಂದು ಆ ನಿಗದಿತ ಪರೀಕ್ಷಾ ಕೇಂದ್ರದಲ್ಲಿ ನಿಮ್ಮ ಸಿಸ್ಟಮ್ನ ಎದುರಲ್ಲಿ ಕೂತ್ಕೊಂಡು ಆ ಪ್ರಶ್ನೆಗಳನ್ನು ಓದಿ ಕಂಪ್ಯೂಟ್ರಲ್ಲೇ ನಿಮ್ಮ ಉತ್ತರವನ್ನು ಸಬ್ಮಿಟ್ ಮಾಡೋದು, ಸಲ್ಲಿಸುವುದು. ಆ ರೀತಿ ಆನ್ಲೈನ್ ಸಿಸ್ಟಮ್ ಆಫ್ ಎಕ್ಸಾಮಿನೇಷನ್ ಇದೆ. ಇದಕ್ಕೆ ಆನ್ಲೈನ್ ಸಿಸ್ಟಮ್ನ ಪರೀಕ್ಷೆಗೆ ಸಿದ್ಧತೆ ಮಾಡುವುದು ಹೇಗೆ, ಪರೀಕ್ಷೆಯನ್ನು ಬರೆಯುವುದು ಹೇಗೆ, ಅದು ಕೂಡ ಒಂದು ಡಿಫ್ರೆಂಟ್ ಟೆಕ್ನಿಕ್. ಅದೊಂದು ಸ್ಕಿಲ್. ಅದಕ್ಕೂ ಕೂಡ ನೀವು ಸಿದ್ಧತೆ ಮಾಡಬೇಕು. ಸೊ ಇಷ್ಟು ಅಂದರೆ ಒಟ್ಟಾರೆ ಹೇಳುವುದಾದರೆ 10 ಹಲವು ಹೊಸ ಪರಿಕಲ್ಪನೆ, ಹೊಸ ಆಯಾಮದ ವಿಷಯಗಳು ನಿಮಗೆ ನಿಮ್ಮ ವಿಶ್ವವಿದ್ಯಾನಿಲಯದ ಹಂತದ ಶಿಕ್ಷಣದಲ್ಲಿ ಲಭ್ಯ ಆಗದೇ ಹೋದರೆ ಖಂಡಿತವಾಗಿಯೂ ನಿಮ್ಮ ಪದವಿಯನ್ನು ಮುಗಿಸಿದ ನಂತರ ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವ, ಪ್ರಶ್ನೆಗಳನ್ನು ಉತ್ತರಿಸುವ, ಅತಿ ಹೆಚ್ಚು ಅಂಕಗಳನ್ನು ಪಡೆಯುವಂತಹ ಕೌಶಲಗಳನ್ನು ಬೆಳೆಸಿದರೆ, ಸಿದ್ಧತೆ ನಡೆಸಿದರೆ ಮಾತ್ರ ಈ ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು. ಇಲ್ಲದಿದ್ದರೆ ಇದು ಅಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ನೇಮಕಾತಿ ಸ್ತರದಲ್ಲಿ ಕೂಡ ಅತ್ಯಂತ ತೀವ್ರ ಸ್ವರೂಪದ ಪೈಪೋಟಿ ಇದೆ. ಜಾಬ್ ಮಾರ್ಕೆಟ್ನಲ್ಲಿ ನೀವು ನೋಡಿದರೆ ಒಂದು ಹುದ್ದೆಗೆ ಎಷ್ಟೋ ಸಹಸ್ರಾರು ಆಸಕ್ತರು ಅರ್ಹತೆಯ ಆಧಾರದಲ್ಲಿ ಅರ್ಜಿಯನ್ನು ಹಾಕ್ತಾರೆ. ಆ ಸಹಸ್ರಾರು ಅರ್ಹತೆಯ ಆಧಾರದಲ್ಲಿ ಅರ್ಜಿಯನ್ನು ಹಾಕಿದವರಲ್ಲಿ ಉದ್ಯೋಗ ಪಡೆಯುವ ಯೋಗ್ಯತೆ ಇರುವವರು ಕೇವಲ ಬೆರಳೆಣಿಕೆಯ ವಿದ್ಯಾರ್ಥಿಗಳು ಮಾತ್ರ. ಬೆರಳೆಣಿಕೆ, ಕೆಲವು ವಿದ್ಯಾರ್ಥಿಗಳು ಉದ್ಯೋಗ ಪಡೆಯುವ ಯೋಗ್ಯತೆ ಇರುವವರು ಇರಬಹುದು. ಆ ಉದ್ಯೋಗ ಪಡೆಯುವ ಯೋಗ್ಯತೆ ಇರುವವರಲ್ಲಿ ಆ ಹುದ್ದೆಗಳಿಗೆ ಅನುಗುಣವಾಗಿ ನೇಮಕಾತಿ ಆಗ್ತದೆ. ಹಾಗಾದರೆ ನಿರಂತರ ಕಲಿಕೆಯ ಪ್ರಕ್ರಿಯೆಯಿಂದ ಇದು ಸಾಧ್ಯ ಎನ್ನುವುದು ನೀವು ಮನಗಾಣಬೇಕು. ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಅಂತೇಳಿ ಮಾಡ್ತಾರೆ. ಈಗ ಬಹುತೇಕ ಎಲ್ಲ ನೇಮಕಾತಿ ಸ್ತರಗಳಲ್ಲಿ ಸ್ಪರ್ಧೆಯ ಒಂದು ಮಿತಿ ಜಾಸ್ತಿ ಆಗ್ತಾ ಇರೋದ್ರಿಂದ 2 ಸ್ತರದ ಪರೀಕ್ಷೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಅದು IAS ಎಕ್ಸಾಮಲ್ಲಿ ಕೂಡ ಉಂಟು, ಪ್ರಿಲಿಮ್ಸ್ ಮತ್ತು ಮೇನ್ಸ್. KS ಅಲ್ಲಿ ಉಂಟು, ಇನ್ನು ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಕೂಡ ಇದೆ. ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಅರ್ಹತೆ ಆಧಾರದಲ್ಲಿ ಅರ್ಜಿ ಸಲ್ಲಿಸ್ತಾರೆ, ಎಕ್ಸಾಮ್ ಬರೀತಾರೆ. ಕೆಲವರು ಗಂಭೀರ ಸಿದ್ಧತೆ ಮಾಡಿರ್ತಾರೆ, ಕೆಲವರು ಸಿದ್ಧತೆ ಮಾಡಿರುವುದಿಲ್ಲ. ಗಂಭೀರ ಸಿದ್ಧತೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಒಂದು ಯೋಜನೆ ಹಾಕ್ಕೊಂಡು ಎಲ್ಲ ಕೌಶಲಗಳನ್ನು ಸಂಪಾದಿಸಿಕೊಂಡಂತಹ ವಿದ್ಯಾರ್ಥಿಗಳು ಪ್ರಿಲಿಮ್ಸಲ್ಲಿ ಪಾಸಾಗ್ತಾರೆ. ಪ್ರಿಲಿಮ್ಸಲ್ಲಿ ಪಾಸಾದ ನಂತರ ಮುಖ್ಯ ಪರೀಕ್ಷೆಯನ್ನು ತೆಗೊಳ್ಬೇಕಾಗ್ತದೆ. ಈ ಪ್ರಿಲಿಮ್ಸ್ ಅದು ಎಲಿಮಿನೇಷನ್ ಮಾಡುವಂಥ ಹಂತ. ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಅರ್ಜಿಯನ್ನು ಹಾಕಿದರೆ ಅವರಲ್ಲಿ ಆಯ್ಕೆ ಮಾಡುವುದು ಸ್ವಲ್ಪ ಕಷ್ಟ. ಅದಕ್ಕೆ 2 ಹಂತದ ಎಕ್ಸಾಮ್, ಪ್ರಿಲಿಮ್ಸ್ ಮಾಡುವಾಗ ಆ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು, ಎಷ್ಟೋ ಲಕ್ಷ ವಿದ್ಯಾರ್ಥಿಗಳು ಉದುರಿ ಹೋಗ್ತಾರೆ. ಅವರು ಸಿದ್ಧತೆ ಮಾಡಿರುವುದಿಲ್ಲ, ಗಂಭೀರವಾಗಿ ಸಿದ್ಧತೆ ಮಾಡಿರುವುದಿಲ್ಲ, ಅಷ್ಟೇ, ಬೇರೆ ಏನಿಲ್ಲ. ಚೆನ್ನಾಗಿ ಸಿದ್ಧತೆ ಮಾಡಿದವರು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಾರೆ, ಮೇನ್ಸ್ ಎಕ್ಸಾಮಿಗೆ ಹೋಗ್ತಾರೆ. ಅಲ್ಲಿ ಪುನಃ ಸ್ಪರ್ಧೆ, ತೀವ್ರ ಸ್ವರೂಪದ ಸ್ಪರ್ಧೆ ಇದೆ. 1000 ಹುದ್ದೆ
ನೇಮಕಾತಿಗೆ ಸಿದ್ಧವಾಗಿದ್ದರೆ 5,000 ಅಭ್ಯರ್ಥಿಗಳನ್ನು ಮೇನ್ಸ್ ಎಕ್ಸಾಮಿಗೆ ಕರೀತಾರೆ ಅಂತ ತಿಳ್ಕೊಳ್ಳಿ, ಅಥವಾ 1,000 ಹುದ್ದೆಗೆ 3,000 ವಿದ್ಯಾರ್ಥಿಗಳನ್ನು ಕರೀತಾರೆ ಅಂತ ತಿಳ್ಕೊಳ್ಳಿ, ಅಥವಾ 1,000 ಹುದ್ದೆಗೆ 15,000 ವಿದ್ಯಾರ್ಥಿಗಳನ್ನು ಮುಖ್ಯ ಪರೀಕ್ಷೆಗೆ ಕರೀತಾರೆ ಅಂತ ತಿಳ್ಕೊಳ್ಳಿ. ಎಷ್ಟು ಪೈಪೋಟಿ ಇದೆ ನೋಡಿ, ಕಾಂಪಿಟೇಷನ್ ಇದೆ ನೋಡಿ. ಅದಕ್ಕೆ ಪುನಃ ನೀವು ಸಿದ್ಧತೆ ಮಾಡಬೇಕು. ಪುನಃ ಮುಖ್ಯ ಪರೀಕ್ಷೆಗೆ ಬರುವಾಗ ಪುನಃ ಅದೇ ರೀಸನಿಂಗ್, ಅದೇ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಅದೇ ಇಂಗ್ಲೀಷ್ ಮತ್ತೆ ಪುನಃ ಪರೀಕ್ಷೆಗಿದೆ. ಆದರೆ ಪ್ರಿಲಿಮ್ಸ್ ಪರೀಕ್ಷೆಗೆ ಇರುವಂತಹ ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಇಂಗ್ಲೀಷ್ ಸ್ವಲ್ಪ ಸರಳವಾಗಿರ್ತದೆ. ಮುಖ್ಯ ಪರೀಕ್ಷೆಗೆ ಬರುವಾಗ ಈ ಮೂರೂ ವಿಷಯಗಳು ಮತ್ತಷ್ಟು ಸ್ವಲ್ಪ ಜಟಿಲ ಸ್ವರೂಪದಲ್ಲಿರ್ತದೆ. ಇಷ್ಟೇ ಅಲ್ಲ, ಮುಖ್ಯ ಪರೀಕ್ಷೆಗೆ ಬರುವಾಗ ಇನ್ನೂ ಕೆಲವಾರು ವಿಷಯಗಳ ಮೇಲೆ ಪ್ರಶ್ನೆಗಳಿರ್ತದೆ. ಅದು ವೇರಿಯಬಲ್ ಕಾಂಪೊನೆಂಟ್ಸ್ ಅಂತ ಹೇಳೋದು. ಒಂದೊಂದು ಇಲಾಖೆಯಲ್ಲಿ ಒಂದೊಂದು ರೀತಿಯ ಕಾಂಪೊನೆಂಟನ್ನು ಸೇರ್ಪಡೆಗೊಳಿಸ್ತಾರೆ. ಈಗ ಇನ್ಶೂರೆನ್ಸ್ ಕಂಪನಿಯ ಉದ್ಯೋಗ ಇದ್ದರೆ ಇನ್ಶೂರೆನ್ಸ್ ಕಂಪನಿಯ ನೀತಿ ನಿಯಮಗಳು, ಸರ್ಕಾರದ ಪಾಲಿಸಿ ಮ್ಯಾಟರ್ಸ್, ಇನ್ಶೂರೆನ್ಸ್ ಕಂಪನಿಗಳು ಬೆಳೆದು ಬಂದ ದಾರಿ, ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಲಭ್ಯವಿರುವ ಸೇವೆ ಇತ್ಯಾದಿಗಳ ಬಗ್ಗೆ ಕೂಡ ಒಂದು 10-15 ಪ್ರಶ್ನೆ ಇರ್ಬೋದು. ಇನ್ನು ಪೊಲೀಸ್ ಸರ್ವೀಸ್ ಎಕ್ಸಾಮ್ ಸಂಬಂಧಪಟ್ಟ, ನೀವು ಕೆಲಸಕ್ಕೆ ಸಂಬಂಧಪಟ್ಟ ಪರೀಕ್ಷೆ ಬರೆದ್ರೆ ಈ ವೇರಿಯಬಲ್ ಕಾಂಪೊನೆಂಟಲ್ಲಿ ಪೊಲೀಸ್ ಇಲಾಖೆ ಬಗ್ಗೆ ಇರುವಂಥ ಸೆಕ್ಷನ್ಗಳು ಇರ್ಬೋದು, ಅದರ ಜವಾಬ್ದಾರಿಗಳಿರ್ಬೋದು, ಆ ಪೊಲೀಸ್ ಇಲಾಖೆಯ ಸೇವೆಯ ಬಗ್ಗೆ ಸರ್ಕಾರ ಏನು ಜಾರಿಗೊಳಿಸಿದಂತಹ ಶಾಸನಗಳು, ಸಮಿತಿಗಳು, ಶಿಫಾರಸುಗಳು ಇತ್ಯಾದಿ ಕೂಡ ಅಲ್ಪ ಸ್ವಲ್ಪ ಪ್ರಶ್ನೆಯಲ್ಲಿ ಇರ್ತದೆ. ಇನ್ನು ಅದೇ ರೀತಿ ಇನ್ಯಾವುದೋ ಒಂದು ಶಿಕ್ಷಕರ ವೃತ್ತಿಗಿದ್ದರೆ ಶಿಕ್ಷಕರ ವೃತ್ತಿಯ ಬಗ್ಗೆ ಪ್ರತ್ಯೇಕವಾದಂತಹ ಒಂದು ಕೆಲವು ಪ್ರಶ್ನೆಗಳು ಇರ್ಬೋದು. ಸೊ ಇದೆಲ್ಲ ವೇರಿಯಬಲ್ ಕಾಂಪೊನೆಂಟ್ಸ್, ಆಯಾ ನೇಮಕಾತಿ ವಿಭಾಗಕ್ಕೆ ಅಗತ್ಯವಾಗಿ ಬೇಕಾದಂತಹ ಕೆಲವು ವಿಷಯಗಳನ್ನು ಸೇರಿಸ್ತಾ ಹೋಗ್ತಾರೆ. ಇನ್ನು ಎಲ್ಲದರ ಜೊತೆ ಪ್ರಚಲಿತ ವಿದ್ಯಮಾನಗಳು ಅತ್ಯಂತ ಪ್ರಮುಖವಾದ ವಿಷಯ. ಮುಖ್ಯ ಪರೀಕ್ಷೆಗೆ ಬರಬೇಕಾದ್ರೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಿಮ್ಮ ತಿಳುವಳಿಕೆ ಇದು ಒಂದು ಬಹಳ ಗಂಭೀರವಾದ ವಿಷಯ. ನಮಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಮ್ಮ ಗಮನಕ್ಕೆ ಯಾವುದು ಬರುವುದೇ ಇಲ್ಲ. ನಾವು ತಿಳ್ಕೊಳ್ಳುವ ಒಂದು ಸಾಹಸ, ಆಸಕ್ತಿ ಇಟ್ಕೊಳ್ಳುವುದೇ ಇಲ್ಲ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಕಾಲೇಜು ವಿದ್ಯಾರ್ಥಿನಿಯರು ಖಂಡಿತವಾಗಿ ಹೇಳ್ತೇನೆ, ಅತ್ಯಲ್ಪ ವಿದ್ಯಾರ್ಥಿಗಳು ಪ್ರಚಲಿತ ವಿದ್ಯಮಾನಗಳ ಕಡೆ ಗಮನ ಕೊಡ್ತಾರೆ. ಬಹುತೇಕ ವಿದ್ಯಾರ್ಥಿಗಳು ಕಾಂಟೆಂಪರರಿ ಈವೆಂಟ್ಸ್, ಎಪಾಕ್ ಮೇಕಿಂಗ್ ಈವೆಂಟ್ಸ್, ಬಹಳ ಗಂಭೀರ ಸ್ವರೂಪದ ಬೆಳವಣಿಗೆ, ತೀವ್ರ ಸ್ವರೂಪದ ಬೆಳವಣಿಗೆ, ಬಹಳ ಆಘಾತಕಾರಿ ಬೆಳವಣಿಗೆ, ಬಹಳ ಆಶಾದಾಯಕ ಬೆಳವಣಿಗೆಗಳು, ಆರ್ಥಿಕ ಪ್ರಗತಿ ಇರ್ಬೋದು, ಕೈಗಾರಿಕಾ ಪ್ರಗತಿ ಇರ್ಬೋದು, ಹೊಸ ಸಂಶೋಧನೆ ಇರ್ಬೋದು, ಇಂತಹ ಒಂದು 10 ಹಲವು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಇತ್ತೀಚಿನ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ಗಮನ ಹರಿಸುವುದಿಲ್ಲ. ಅವರ ಒಂದು ತಪ್ಪು ತಿಳುವಳಿಕೆ, ಇದು ನಮಗೆ ಅಗತ್ಯ ಇಲ್ಲ, ಇದು ನಮಗೆ ಅನಿವಾರ್ಯ ಅಲ್ಲ. Look at this, current affairs. ಇದು ಬಹುಮುಖ್ಯ ಒಂದು ಅಂಗ, ಬಹುಮುಖ್ಯ ಅಂಗ ಕರೆಂಟ್ ಅಫೇರ್ಸ್. ಇದು ನಮ್ಗೆ ಗೊತ್ತಿರಲೇಬೇಕು. ಈಗ ಗಾಜಾ ಸ್ಟ್ರಿಪ್ ಎಲ್ಲಿದೆ ನಿಮ್ಗೆ ಗೊತ್ತಿದೆ. ಹಮಾಸ್ ಬಂಡುಕೋರರು ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಮೂಲತಃ ಈ ಒಂದು ಸಂಘರ್ಷಕ್ಕೆ ಕಾರಣ ಏನಿರ್ಬೋದು? ಇಸ್ರೇಲ್ ದೇಶಕ್ಕೆ ಹಮಾಸ್ ಉಗ್ರರು ಅನಿಸ್ಕೊಂಡವರು ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ? ಇಸ್ರೇಲ್ ದೇಶಕ್ಕೆ ಹಮಾಸ್ ಉಗ್ರರ ಮೇಲೆ ಯಾಕೆ ಈ ರೀತಿಯ ಒಂದು ಸವಾಲು ಇದೆ ಎನ್ನುವುದನ್ನು ಅದರ ತಳಹದಿಯಿಂದ ನೀವು ಅರ್ಥ ಮಾಡಿಕೊಳ್ಬೇಕು. ಇತಿಹಾಸದ ಪುಟಗಳನ್ನು ನೋಡಿದರೆ ಇಸ್ರೇಲ್ ದೇಶದ ಸ್ಥಾಪನೆ ಯಾವಾಗ ಆಯಿತು ತಿಳ್ಕೊಳ್ಬೇಕು, ಸ್ಥಾಪನೆಗೆ ಕಾರಣ ಏನು ತಿಳ್ಕೊಳ್ಬೇಕು, ಗಾಜಾ ಸ್ಟ್ರಿಪ್ ಅಂದರೆ ಎಲ್ಲಿದೆ ತಿಳ್ಕೊಳ್ಬೇಕು,
ಪ್ಯಾಲೆಸ್ಟೀನ್ ಎಲ್ಲಿದೆ ತಿಳ್ಕೊಳ್ಬೇಕು, ಇಸ್ರೇಲ್ ಎಲ್ಲಿದೆ ತಿಳ್ಕೊಳ್ಬೇಕು, ಹಮಾಸ್ ಬಂಡುಕೋರರು ಅಂದರೆ ಯಾರು ಅಂತೇಳಿ ಅವರ ಮೂಲ ಉದ್ದೇಶಗಳು ಏನು ಅಂತ ತಿಳ್ಕೊಳ್ಬೇಕು. ಇಷ್ಟೆಲ್ಲ ವಿಷಯಗಳನ್ನು ತಿಳ್ಕೊಂಡ್ರೆ ತಾನೇ ನಿಮಗೆ ಇಂತಹ ಒಂದು ಪ್ರಶ್ನೆಗಳನ್ನು ಸವಾಲಾಗಿ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗೋದು. ಅದರಲ್ಲಿ ವಿಶೇಷವಾಗಿ ಮುಖ್ಯ ಪರೀಕ್ಷೆಯಲ್ಲಿ ಇಂತಹ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮಗೆ ಅದರ ಪರಿಕಲ್ಪನೆಯೇ ಇಲ್ಲ. ಅಥವಾ ನಮ್ಮ ರಷ್ಯಾ ಮತ್ತು ಯುಕ್ರೇನ್ ನಡುವೆ ನಡೆಯುವಂಥ ಯುದ್ಧದ ಬಗ್ಗೆ ಕೂಡ ಆ ಮೂಲ ಕಾರಣ, ಅದರ ಹಿನ್ನೆಲೆ ಏನು, ಜಾಗತಿಕ ವಿದ್ಯಮಾನದ ಮೇಲೆ ಎಂತಹ ಒಂದು ಅಡ್ಡ ಪರಿಣಾಮ ಆಗ್ತಾ ಇದೆ, ಆರ್ಥಿಕ ದುಸ್ಥಿತಿ ಯಾವ ರೀತಿ ಎದುರಾಗ್ತಾ ಇದೆ, ಇದೆಲ್ಲವನ್ನು ನೀವು ಅಂಶ ಎಳೆಯಾಗಿ ನೀವು ತಿಳ್ಕೊಂಡ್ರೆ ನಿಮ್ಮ ಸಿದ್ಧತೆ ಪರಿಪೂರ್ಣ ಅಂತ ಹೇಳ್ಬೋದು. ಅದು ಕ್ರೀಡಾ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ ಅಥವಾ ಇತರ ಯಾವುದೇ ಕ್ಷೇತ್ರ ಇರ್ಬೋದು. ಭೌಗೋಳಿಕವಾಗಿ ನಾವು ಒಟ್ಟಾರೆಯಾಗಿ ಕಾಣುವಂತಹ ದೈನಂದಿನ ಮಹತ್ತರ ಬೆಳವಣಿಗೆ, ಇನ್ನು ಅದೇ ರೀತಿ ವಿನಾಶಕಾರಿ ಬೆಳವಣಿಗೆ, ಅಭಿವೃದ್ಧಿಗೆ ಪೂರಕವಾದ ವಿಷಯಗಳನ್ನು ನಾವು ತಿಳ್ಕೊಳ್ಳೋದೇ ಕರೆಂಟ್ ಅಫೇರ್ಸ್. ಇದು ಗೊತ್ತಿರಬೇಕು. ಸಾಧನೆಗಳು ಇರ್ಬೋದು. ಈ ರೀತಿ ನಾವು ತಿಳ್ಕೊಂಡ್ರೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ರಿಮೆಂಬರ್ ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಹ್ಯಾವ್ ಅ ವೆರಿ ಪಾಸಿಟಿವ್ ಮೈಂಡ್ ಸೆಟ್ ಟು ಟೇಕ್ ಅಪ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಕಾಂಪಿಟೇಟಿವ್ ಎಕ್ಸಾಮ್ ನೀವು ಬರೀಬೇಕಾದರೆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅತಿ ಅನಿವಾರ್ಯ. 24 ಗಂಟೆಯಲ್ಲಿ ದಿನಕ್ಕೆ ನಾನು 1 ಗಂಟೆ ದಿನನಿತ್ಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಮಾಡಲಿಕ್ಕೆ ನಾನು ವಿನಿಯೋಗಿಸ್ತೇನೆ ಎನ್ನುವ ಸಂಕಲ್ಪ ಇವತ್ತೇ ಮಾಡಿ. ಒಂದು ಮುಖ್ಯ ನಿಮಗೆ ಸಂಪನ್ಮೂಲ ವಸ್ತು ಅಂದರೆ ದೈನಂದಿನ ಪತ್ರಿಕೆ, ದಿನಪತ್ರಿಕೆ. ರೀಡ್ ಎ ಗುಡ್ ಇಂಗ್ಲೀಷ್ ಡೈಲಿ. ಒಂದು ಇಂಗ್ಲೀಷ್ ದಿನಪತ್ರಿಕೆಯನ್ನು ಪ್ರತಿನಿತ್ಯ ಓದಿ. ಕನಿಷ್ಠ ಅರ್ಧ ಗಂಟೆ ಓದಿ. ಅರ್ಧ ಗಂಟೆ ಓದುವಾಗ ಬೇಡವಾದ ವಿಷಯವನ್ನು ಓದಿ ತಿಳ್ಕೊಂಡು ನಿಮ್ಮ ಸಮಯವನ್ನು ಹಾಳು ಮಾಡಬೇಡಿ. ಬೇಕಾದ ವಿಷಯ, ಪೊಲಿಟಿಕಲ್ ಡೆವಲಪ್ಮೆಂಟ್ಸ್, ಕಾಂಟ್ರಿಬ್ಯೂಷನ್ ಇನ್ ದಿ ಫೀಲ್ಡ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಇಶ್ಯೂಸ್, ಫಿನಾನ್ಷಿಯಲ್ ಕನ್ಸ್ಟ್ರೈನ್ಸ್, ಫಿನಾನ್ಷಿಯಲ್ ಪಾಲಿಸಿ ಮ್ಯಾಟರ್ಸ್, ಟ್ರೇಡ್ ಆ್ಯಂಡ್ ಎಕ್ಸ್ಪೋರ್ಟ್ ಪಾಲಿಸಿ ಮ್ಯಾಟರ್ಸ್. ನಮ್ಮ ದೇಶದ್ದು ಮಾತ್ರ ಅಲ್ಲ, ನಮ್ಮ ರಾಜ್ಯದ್ದು ಮಾತ್ರ ಅಲ್ಲ, ಪ್ರಪಂಚದ 10 ದೇಶಗಳ ಈ ರೀತಿಯ ದೈನಂದಿನ ಬದಲಾವಣೆ ಪ್ರಗತಿಗಳನ್ನು ಈ ದಿನಪತ್ರಿಕೆಗಳಲ್ಲಿ ಓದಿ ತಿಳ್ಕೊಳ್ಳಿಕ್ಕಾಗ್ತದೆ. ಅಗತ್ಯ ಪುಟಗಳನ್ನು ನೀವು ಕಟ್ ಮಾಡ್ಕೊಂಡು ಒಂದು ಫೈಲಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ, ಮತ್ತೆ ಮತ್ತೆ ಓದಿ. ಈ ರೀತಿ ಮಾಡಿದರೆ ಖಂಡಿತವಾಗಿ ನಿಮ್ಮನ್ನು ನೀವು ಅಪ್ಡೇಟ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀಲಿಕ್ಕಾಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅನ್ವಯಿಕ ಸ್ವರೂಪದ ಪ್ರಶ್ನೆಗಳಿಗೂ ನೀವು ಒಳ್ಳೆಯ ರೀತಿಯಲ್ಲಿ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಮಗದೊಮ್ಮೆ ಮುಕ್ತಾಯಗೊಳಿಸುವ ಮೊದಲು ವಿದ್ಯಾರ್ಥಿ ಮಿತ್ರರಿಗೆ ಮನವರಿಕೆ ಮಾಡ್ತಾ ಇದ್ದೇನೆ. ಎನ್ಹ್ಯಾನ್ಸ್ ಯುವರ್ ಎಬಿಲಿಟಿ ಟು ಥಿಂಕ್ ಲಾಜಿಕಲಿ. ಎನ್ಹ್ಯಾನ್ಸ್ ಯುವರ್ ಎಬಿಲಿಟಿ ಟು ಥಿಂಕ್ ಲಾಜಿಕಲಿ. ಯಾವುದೇ ಒಂದು ಪಠ್ಯವಸ್ತು, ಯಾವುದೇ ಒಂದು ಪ್ರಶ್ನೆಯನ್ನು ನೋಡಿದಾಗ ನಿಮ್ಮ ತಾರ್ಕಿಕ ಆಲೋಚನಾ ದೃಷ್ಟಿಯನ್ನು ನೀವು ವೃದ್ಧಿ ಮಾಡಿಕೊಳ್ಬೇಕು. ತಾರ್ಕಿಕ ಆಲೋಚನಾ ಲಹರಿಯನ್ನು ವೃದ್ಧಿ ಮಾಡಿಕೊಳ್ಬೇಕು. ಸೊ ಎನ್ಹ್ಯಾನ್ಸ್ ಯುವರ್ ಎಬಿಲಿಟಿ ಟು ಥಿಂಕ್ ಲಾಜಿಕಲಿ. ದಿಸ್ ಈಸ್ ನಂಬರ್ 1. ನಂಬರ್ 2, ಎನ್ಹ್ಯಾನ್ಸ್ ಯುವರ್ ಎಬಿಲಿಟಿ ಟು ಅನಲೈಸ್. ಯಾವುದೇ ವಸ್ತುವನ್ನು ವಿಶ್ಲೇಷಣೆ ಮಾಡಿ ಅರ್ಥೈಸಿಕೊಳ್ಳುವ ಒಂದು ಕೌಶಲವನ್ನು ವೃದ್ಧಿ ಮಾಡಿಕೊಳ್ಳಿ. ಇಂಪ್ರೂವ್ ಯುವರ್ ಅನಾಲಿಟಿಕಲ್ ಎಬಿಲಿಟಿ. ಅನಲೈಸ್ ಮಾಡೋದು, ಒಂದು ವಿಷಯವನ್ನು ಛೇದಗೊಳಿಸಿ, ತುಂಡು ಮಾಡಿ, ವಿಭಾಗಗೊಳಿಸಿ, ಪ್ರತಿಯೊಂದು ವಿಭಾಗವನ್ನು ಸಣ್ಣ ಸಣ್ಣ ವಿಷಯಗಳಾಗಿ ಒಂದೊಂದನ್ನೇ ಅರ್ಥೈಸಿಕೊಂಡು ನಂತರ ಆ್ಯಸ್ ಎ ಹೋಲ್ ಇಡೀಯನ್ನು ಅರ್ಥೈಸಿಕೊಳ್ಳೋದು ಅನಾಲಿಟಿಕಲ್ ಎಬಿಲಿಟಿ. ಇದನ್ನು ನೀವು ಎನ್ಹ್ಯಾನ್ಸ್ ಮಾಡಿಕೊಳ್ಳಿ. ಅದೇ ರೀತಿ ಇಂಟರ್ಪ್ರಿಟೇಷನ್, ನೀವು ಇಂಟರ್ಪ್ರೆಟ್ ಮಾಡೋದು, ನೀವು ವಿಷಯವನ್ನು ನೋಡಿ ಅರ್ಥೈಸಿಕೊಂಡು ನೀವು
ತೀರ್ಮಾನದ ಮೂಲಕ, ನಿಮ್ಮ ತಿಳುವಳಿಕೆಯ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು, ಇಂಟರ್ಪ್ರಿಟೇಷನ್, ನಿಮ್ಮ ವಿಷಯವನ್ನು ಮಂಡಿಸುವುದು, ಇದನ್ನು ಕೂಡ ನೀವು ವೃದ್ಧಿ ಮಾಡಿಕೊಳ್ಳಿ. ಅದೇ ರೀತಿ ನೀವು ಹೋಲಿಕೆ ಮಾಡೋದು, ಬೇರೆ ಬೇರೆ ಸನ್ನಿವೇಶಗಳನ್ನು ಹೋಲಿಕೆ ಮಾಡಿ ಉತ್ತರಿಸುವಂತಹ ಕೌಶಲ್ಯ. ಇನ್ನು ಕಾಂಟ್ರಾಸ್ಟ್, ತದ್ವಿರುದ್ಧ ಅಭಿಪ್ರಾಯಗಳನ್ನು, ತದ್ವಿರುದ್ಧ ಪರಿಸ್ಥಿತಿಗಳನ್ನು, ತದ್ವಿರುದ್ಧ ನೀತಿ ನಿಯಮಗಳನ್ನು ನಿಮ್ಮ ದೃಷ್ಟಿಕೋನದಲ್ಲಿ ನೋಡಿ ಅದರಲ್ಲಿರುವ ವ್ಯತ್ಯಾಸಗಳನ್ನು ನೀವು ತಿಳ್ಕೊಂಡು ಉತ್ತರಿಸುವಂತಹ ಕೌಶಲ್ಯಗಳನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಅಂದರೆ ಕಂಪೇರಿಂಗ್ ಆ್ಯಂಡ್ ಕಾಂಟ್ರಾಸ್ಟಿಂಗ್, ಎಬಿಲಿಟಿ ಟು ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಡಿಫರೆಂಟ್ ಇಶ್ಯೂಸ್, ಡಿಫರೆಂಟ್ ಥಿಂಗ್ಸ್, ಡಿಫರೆಂಟ್ ಪಾಲಿಸಿ ಮ್ಯಾಟರ್ಸ್, ಪ್ಯಾರಲಲ್ ಸಿಚುವೇಶನ್ಸ್, ಇದನ್ನು ಅರ್ಥೈಸಿಕೊಳ್ಳಿ. ಇನ್ನು ಎಲಿಮಿನೇಟ್ ಮಾಡೋದು, ಯಾವುದು ನಮಗೆ ಸಂಬಂಧ ಪಡದಿದ್ದ ವಿಷಯ, ಯಾವುದು ಸಂಬಂಧ ಪಡುವ ವಿಷಯ, ಯಾವುದೇ ಪ್ರಶ್ನೆಗೆ ಉತ್ತರ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಇದು ಉತ್ತರದ ಆಯ್ಕೆ ಅಲ್ವೇ ಅಲ್ಲ ಎನ್ನುವ ಎಲಿಮಿನೇಟ್ ಮಾಡುವ ಟೆಕ್ನಿಕನ್ನು ಕೂಡ ನೀವು ಸಂಪನ್ಮೂಲ ವ್ಯಕ್ತಿಗಳಿಂದ ಅಥವಾ ಪುಸ್ತಕಗಳಿಂದ ತಿಳ್ಕೊಳ್ಳಿಕ್ಕಾಗ್ತದೆ. ಇದನ್ನು ನೀವು ಎಲಿಮಿನೇಟ್ ಮಾಡುವ ಟೆಕ್ನಿಕನ್ನು ಇಂಪ್ರೂವ್ ಮಾಡಿಕೊಳ್ಳಿ. ಹೀಗೆ ಹಲವಾರು ಸ್ಕಿಲ್ಸನ್ನು ನೀವು ದಿನನಿತ್ಯ ನೀವು ಗಂಭೀರವಾಗಿ ಸಿದ್ಧತೆ ಮಾಡಿದರೆ ನಿಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮನ್ನು ನೀವು ಕ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯ ಇದೆ. ವಿದ್ಯಾರ್ಥಿಗಳೇ, ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡೋದು ಇದು ಅಟೆಂಪ್ಟ್ ಮಾಡುವ ವಿಷಯ ಅಲ್ಲ, ಇಟ್ಸ್ ಎ ರೋಪ್ ವಾಕ್. ಇದು ರೋಪ್ ವಾಕ್ ಅಂದರೆ ನೀವು ರೋಪಿನ ಮೇಲೆ ನಡಿಬೇಕಾದರೆ ಒಂದು ಬಿಂದುವಿಂದ, ಒಂದು ಪಾಯಿಂಟಿಂದ, ಇದು ಪಾಯಿಂಟ್ ಎ, ಇದು ಪಾಯಿಂಟ್ ಎ, ಇದು ಪಾಯಿಂಟ್ ಬಿ, ಪಾಯಿಂಟ್ ಎ ಇಂದ ಪಾಯಿಂಟ್ ಬಿವರೆಗೆ ಒಂದು ರೋಪ್ ಕಟ್ಟಿದ್ದೇವೆ. ರೋಪಿನ ಮೇಲೆ ನಿಮ್ಮ ನಡಿಗೆ, ಈಗ ಪಾಯಿಂಟ್ ಎ ಇಂದ ನಿಮ್ಮ ನಡಿಗೆ ಪ್ರಾರಂಭ ಮಾಡಿ ಪಾಯಿಂಟ್ ಬಿವರೆಗೆ ಒಂದೇ ಪ್ರಯತ್ನದಲ್ಲಿ ಹೋಗಲಿಕ್ಕೆ ಆಗ್ತದಾ? ಆಗಬಹುದು, ನಿಮ್ಮ ಸಿದ್ಧತೆ ಚೆನ್ನಾಗಿದ್ದರೆ. ಈಗ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಮೊದಲ ಪ್ರಯತ್ನದಲ್ಲಿ ನಿಮಗೆ ಹೋಗಲಿಕ್ಕೆ ಆಗದಿದ್ದರೆ ನೀವು ಹಗ್ಗದ ನಡಿಗೆಯಲ್ಲಿ ಬೀಳ್ತೀರಿ, ಹಗ್ಗದಿಂದ ಕೆಳಗೆ ಬೀಳ್ತೀರಿ. ಯೂನಿವರ್ಸಿಟಿ ಪರೀಕ್ಷೆ ಅಂದರೆ ಹಗ್ಗದಿಂದ ಬಿದ್ದ ನಂತರ ಯಾವ ಪಾಯಿಂಟಲ್ಲಿ ಕೆಳಗೆ ಬಿದ್ದಿದ್ದೀರಿ ಅಲ್ಲಿಂದ ಮತ್ತೆ ಪುನಃ ನಡಿಗೆಯನ್ನು ಮುಂದುವರಿಸುವುದು, ಫೇಲಾದ ಸಬ್ಜೆಕ್ಟಿಗೆ ಪರೀಕ್ಷೆ ಬರೆಯುವುದು ಪುನಃ, ಅದು ಯೂನಿವರ್ಸಿಟಿ ಎಕ್ಸಾಮ್. ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಈಗ ರೋಪ್ ವಾಕಲ್ಲಿ ಒಂದು ಹಂತದಲ್ಲಿ ಬಿದ್ದರೆ ಪುನಃ ಮುಂದುವರಿಸಲಿಕ್ಕಿಲ್ಲ, ಪುನಃ ಪಾಯಿಂಟ್ ಎಗೆ ಬರಬೇಕು, ಪುನಃ ರೀಟೇಕ್ ಫ್ರಮ್ ದಿ ಬಿಗಿನಿಂಗ್, ರೀಸ್ಟಾರ್ಟ್, ಬಿಗಿನ್ ಫ್ರಮ್ ಸ್ಕ್ರ್ಯಾಚ್ ಅಂತ ಹೇಳ್ತೇವೆ, ಆಯಿತಾ? ಬಿಗಿನ್ ಫ್ರಮ್ ಸ್ಕ್ರ್ಯಾಚ್ ಒನ್ಸ್ ಅಗೈನ್, ರೀಸ್ಟಾರ್ಟ್ ಮಾಡಬೇಕು. ರೀಸ್ಟಾರ್ಟ್ ಮಾಡಿ ಮತ್ತೆ ಪುನಃ ಹೋಗಬೇಕು ಪಾಯಿಂಟ್ ಬಿಗೆ. ಅದು ಆಗಲಿಲ್ಲ ಅಂದರೆ ಪುನಃ ರೀಸ್ಟಾರ್ಟೇ, ಪುನಃ ರೀಸ್ಟಾರ್ಟ್, ಬಿಗಿನ್ ಫ್ರಮ್ ಸ್ಕ್ರ್ಯಾಚ್ ಒನ್ಸ್ ಅಗೈನ್. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಇಟ್ಸ್ ಲೈಕ್ ರೋಪ್ ವಾಕ್, ಬಿಗಿನ್ ಫ್ರಮ್ ಸ್ಕ್ರ್ಯಾಚ್ ಆಫ್ಟರ್ ಎವ್ರಿ ಫೇಲ್ಯೂರ್. ಒಂದು ಪ್ರಮುಖ ವಿಷಯ ನಾನು ಮನವರಿಕೆ ಮಾಡಲಿಕ್ಕೆ ಇಷ್ಟಪಡೋದಂದರೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕುಗ್ಗಬಾರ್ದು. ಏನಾಗ್ತದಂದರೆ ವಿದ್ಯಾರ್ಥಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ಕಾನ್ಫಿಡೆನ್ಸ್ ಲೆವೆಲನ್ನು ಬಹಳ ಬೇಗ ಕಳ್ಕೊಳ್ತಾರೆ. 1-2 ಪ್ರಯತ್ನ ಪಡ್ತಾರೆ ಬ್ಯಾಂಕ್ ಎಕ್ಸಾಮಿಗೆ ಅಥವಾ ಇನ್ನೊಂದು ಯಾವುದೋ ಇಲಾಖಾ ಪರೀಕ್ಷೆಗೆ ಅಲ್ಪ ಸ್ವಲ್ಪ ಸಿದ್ಧತೆ ನಡೆಸಿ 1-2 ಪ್ರಯತ್ನ ಪಡ್ತಾರೆ. 1-2 ಪ್ರಯತ್ನದಲ್ಲಿ ನಿರಾಶಾದಾಯಕರಾದರೆ ಮತ್ತೆ ಇದು ನಮ್ಮ ಹತ್ರ ಆಗುವುದಿಲ್ಲ, ನಮಗೆ ಬ್ಯಾಂಕಿನ ಕೆಲಸ ಸಿಗುವುದಿಲ್ಲ, ಅದು ಕಠಿಣ ಉಂಟು, ಅದು ಕಷ್ಟ ಉಂಟು, ನಮಗೆ ಇದು ಜಾಬ್ ಸಿಗುವುದಿಲ್ಲ ಎನ್ನುವ ಒಂದು ತಪ್ಪು ಗ್ರಹಿಕೆಗೆ ಬರ್ತಾರೆ. ಇದು ಬರಬಾರ್ದು. ಒಂದಲ್ಲ ಎರಡಲ್ಲ 10 ಹಲವು ಬಾರಿ ಪರೀಕ್ಷೆಗೆ ಪ್ರಯತ್ನ ಪಟ್ಟರು ಇದು ಬಿಗಿನ್ ಫ್ರಮ್ ಸ್ಕ್ರ್ಯಾಚ್ ಒನ್ಸ್ ಅಗೈನ್ ಆಫ್ಟರ್ ಎವ್ರಿ ಫೇಲ್ಯೂರ್. ಕಾಂಪಿಟೇಟಿವ್ ಎಕ್ಸಾಮಿಗೆ ಅತಿ ಅಗತ್ಯವಾದ ಒಂದು ಮೆಂಟಲ್ ಆ್ಯಟಿಟ್ಯೂಡ್, ಮೈಂಡ್ ಸೆಟ್ ಅಂದರೆ ಐ ಆಮ್ ರೆಡಿ ಟು ಬಿಗಿನ್ ಫ್ರಮ್ ಸ್ಕ್ರ್ಯಾಚ್ ಆಫ್ಟರ್ ಎವ್ರಿ ಫೇಲ್ಯೂರ್. ನೆನ್ಪಿಟ್ಕೊಳ್ಳಿ, ಇದು ಬರೆದಿಟ್ಕೊಳ್ಳಿ, ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ಇವತ್ತೇ ಆತ್ಮೀಯ ಮಿತ್ರರೇ, ಐ ಆಮ್ ಪ್ರಿಪೇರ್ಡ್ ಟು
begin from scratch after every failure. I repeat, I am prepared to begin from scratch after every failure. ಈ ರೀತಿಯ ಮನೋಧರ್ಮ ಇಟ್ಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಹಲವಾರು ಪರೀಕ್ಷೆಗಳನ್ನು ಬರೆದು ಅನುಭವ ಬರ್ತದೆ. ರೈಟಿಂಗ್ ಆ್ಯನ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ನೆನಪಿಟ್ಕೊಳ್ಳಿ, ರೈಟಿಂಗ್ ಆ್ಯನ್ ಎಕ್ಸಾಮಿನೇಷನ್ ಇಟ್ ಸೆಲ್ಫ್ ಈಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಪರೀಕ್ಷೆಯನ್ನು ಬರೆಯುವುದೇ ಒಂದು ದೊಡ್ಡ ಅನುಭವದ ಸಾಗರ. ಜೀವನವನ್ನೇ ಒಂದು ಅನುಭವದ ಸಾಗರ ಅಂತ ನಾವು ಹೇಳ್ತೇವೆ. ಅದರಲ್ಲೂ ವಿದ್ಯಾರ್ಥಿಗಳಾದಂಥ ನಿಮ್ಮಂಥವರಿಗೆ ಪರೀಕ್ಷೆಯನ್ನು ಬರೆಯುವುದೇ ಒಂದು ಅನುಭವದ ದೊಡ್ಡ ಸಾಗರ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವುದೇ ಒಂದು ಯಶಸ್ಸಿನ ಪಯಣದ ದೊಡ್ಡ ಸಾಗರ. ಈ ಸಾಗರ ದಾಟಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಎನ್ನುವ ಅತ್ಯಂತ ಅನಿವಾರ್ಯ, ಜಟಿಲ ಯಶಸ್ಸಿನ ಸಾಗರವನ್ನು ನಿಮಗೆಲ್ಲರಿಗೂ ದಾಟಲಿಕ್ಕಾಗ್ತದೆ. ದಾಟಬೇಕಾದರೆ ಪ್ರಯತ್ನ ನೀವು ಮಾಡಬೇಕು. ಅದಕ್ಕೆ ಪೂರಕವಾದ ಹಿನ್ನೆಲೆಯನ್ನು ನೀವು ನಿಮ್ಮ ವ್ಯವಸ್ಥೆಯನ್ನು ಗಟ್ಟಿಪಡಿಸ್ಕೊಳ್ಬೇಕು, ಸಿದ್ಧತೆ ಮಾಡಬೇಕು, ತರಬೇತಿಯನ್ನು ಪಡ್ಕೊಳ್ಬೇಕು. ಹೀಗೆ ಮಾಡಿದರೆ ಖಂಡಿತವಾಗಿ ಎಲ್ಲರಿಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಆಗ್ತದೆ. ಯಾರು ತುಂಬ ಸೀರಿಯಸ್ ಆಗಿರ್ತಾರೆ ಅವರಿಗೆ ಯಶಸ್ಸು 1-2 ಪ್ರಯತ್ನದಲ್ಲಿ ಲಭಿಸ್ಬೋದು. ಯಾರಲ್ಲಿ ಗಾಂಭೀರ್ಯತೆ, ಸೀರಿಯಸ್ನೆಸ್, ಸಿದ್ಧತೆಯ ವೇಗ ಕಡಿಮೆ ಇರ್ತದೆ ಅವರಿಗೆ 4-6 ಅಟೆಂಪ್ಟ್ಸ್ಗಳು ಬೇಕಾಗ್ತದೆ. ಯಾರಿಗೆ ಸೀರಿಯಸ್ನೆಸ್ ತುಂಬ ಕಡಿಮೆ ಇರ್ತದೆ, ಪ್ರಿಪರೇಷನ್ ಮಾಡುವಾಗ, ಪರೀಕ್ಷಾ ಸಿದ್ಧತೆ ಮಾಡುವಾಗ ಗಾಂಭೀರ್ಯತೆ ತುಂಬ ಕಡಿಮೆ ಇರ್ತದೆ, ಅವರು 10 ಪ್ರಯತ್ನ ಮಾಡಬೇಕಾಗ್ತದೆ. ಮತ್ತೆ ಪರೀಕ್ಷೆಯನ್ನು ಕ್ಲಿಯರ್ ಮಾಡಲಿಕ್ಕೆ, ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಪಡೀಲಿಕ್ಕೆ, ನಿಮ್ಮ ಉದ್ಯೋಗವನ್ನು ಪಡೀಲಿಕ್ಕೆ. ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮಿಗೆ ನೀವು ಸಿದ್ಧತೆಯನ್ನು ಮಾಡಬೇಕು. ದಿಸ್ ದಿ ಓನ್ಲಿ ವೇ ಟು ಕ್ರ್ಯಾಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್. It is not writing the competitive exams, I tell you, because see, this is not certification course. ಇದು ನಿಮಗೆ ಪ್ರಮಾಣ ಪತ್ರ ನೀಡುವಂತಹ ಒಂದು ಪರೀಕ್ಷೆ ಅಲ್ಲ. IAS ಪರೀಕ್ಷೆ ಬರೆದ ಕೂಡಲೇ IAS ಸರ್ಟಿಫಿಕೇಟ್ ಕೊಡೋದಿಲ್ಲ. ಇವನು IAS ಪರೀಕ್ಷೆ ಬರೆದಿದ್ದಾನೆ, ಇವನಿಗೆ 50 ಅಂಕ ಬಂದಿದೆ, ಸರ್ಟಿಫಿಕೇಟ್ ಕೊಡೋದಿಲ್ಲ. ಅಥವಾ IAS ಪರೀಕ್ಷೆಯಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ಹೈಯೆಸ್ಟ್ ಮಾರ್ಕ್ ತೆಗೆದಿದ್ದಾನೆ, ಇವನು ಫಸ್ಟ್ ರ್ಯಾಂಕ್ ಅಂತೇಳಿ IASನ ಸರ್ಟಿಫಿಕೇಟ್ ಕೊಡೋದಿಲ್ಲ. ನೋಬಡಿ ಈಸ್ ಗಿವನ್ IAS ಸರ್ಟಿಫಿಕೇಟ್. Nobody is given certificate after clearing your competitive exams, even if you score good marks. It is only for selection of best out of best. ಗೊತ್ತಾಯ್ತಾ ನಿಮಗೆ? ಉತ್ತಮರಲ್ಲಿ ಅತ್ಯುತ್ತಮರನ್ನು ಆರಿಸುವ ಒಂದು ವಿಧಾನ. ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಉತ್ತಮರಲ್ಲಿ ಅತ್ಯುತ್ತಮರನ್ನು ಆರಿಸುವ ಒಂದು ಪರೀಕ್ಷಾ ವ್ಯವಸ್ಥೆ. ಹಾಗಾದರೆ ನಿಮಗೆ ಆ ಉತ್ತಮರು ಎನ್ನುವ ಹಂತಕ್ಕೆ ತಲುಪಲಿಕ್ಕೆ ಆಗುವುದಿಲ್ವ? ಆಗ್ತದೆ. ನೀವು ನಿಮ್ಮ ಕಕೂನ್, ರೇಷ್ಮೆ ಹುಳದ ಗೂಡು ಉಂಟಲ್ಲ, ಹುಳದ ಗೂಡಿಂದ ಹೊರಗೆ ಬರಬೇಕು, ಕಕೂನಿಂದ ಹೊರಗೆ ಬರಬೇಕು. ನಿಮ್ಮ ಏನು ಸಂಕುಚಿತ ಮನೋಭಾವನೆಯನ್ನು ಬಿಟ್ಟು ಹೊರಬರಬೇಕು. ಉತ್ತಮರು ಎನಿಸ್ಕೊಳ್ಳುವಂತಹ ಒಂದು ಮೇಲ್ಸ್ತರಕ್ಕೆ ನಿಮಗೆ ಹೋಗಲಿಕ್ಕಾಗ್ತದೆ. ತದನಂತರ ಉತ್ತಮರು ಎನ್ನುವ ಸ್ತರದಿಂದ ಅತ್ಯುತ್ತಮರು ಎನ್ನುವ ಒಂದು ಹಂತಕ್ಕೆ ನಿಮಗೆ ತಲುಪಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಗ್ತದೆ. So this is what I mean by cracking the competitive examination. So now I am just drawing your attention towards my words once again. It's just cracking the examination, not writing the examination. If you really crack the examination, success is yours. You will succeed and you get a job and you flourish in your future. Be serious all about your future. Plan seriously, keep studying, keep preparing, keep focused towards your goal. Prepare only to achieve your goal, then only you will succeed in your examination. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಒಂದು ಉತ್ಕೃಷ್ಟ ಸಾಧನೆಯನ್ನು ಕ್ಷಿಪ್ರವಾಗಿ ಪಡಿಬೇಕಾದರೆ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಯಶಸ್ಸಿನ ಹಂತವನ್ನು ತಲುಪಿದಂಥ, ಯಶಸ್ಸನ್ನು ಸಾಧಿಸಿದಂಥ ಪ್ರೈಮ್ ಸಕ್ಸಸ್ ಎನ್ನುವಂಥ ಒಂದು
ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಕಮ್ ಟು ಪ್ರೈಮ್ ಸಕ್ಸಸ್, ಸರ್ಚ್ ಫಾರ್ ಪ್ರೈಮ್ ಸಕ್ಸಸ್. ಗೂಗಲ್ ಪ್ಲೇ ಸ್ಟೋರಲ್ಲಿ ಪ್ರೈಮ್ ಸಕ್ಸಸ್ ಎನ್ನುವಂತಹ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಪ್ರಪ್ರಥಮವಾಗಿ ಗೋ ಟು ಯುವರ್ ಗೂಗಲ್ ಪ್ಲೇ ಸ್ಟೋರ್, ಡೌನ್ಲೋಡ್ ಪ್ರೈಮ್ ಸಕ್ಸಸ್ ಆ್ಯಪ್. ಪ್ರೈಮ್ ಸಕ್ಸಸ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ದೊರೆಯುವಂತಹ ಆನ್ಲೈನ್ ಕೋಚಿಂಗ್ ಸೆಷನ್ಸ್, ಡೆಮೋ ಕ್ಲಾಸಸ್, ಡಿಸ್ಕಷನ್ ಸೆಷನ್ಸ್, ಇಂಟ್ರಾಕ್ಟಿವ್ ಸೆಷನ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಸೆಷನ್ಸ್, ಪ್ರಾಕ್ಟಿಕಲ್ ಸೆಷನ್ಸ್, ಇದೆಲ್ಲವನ್ನು ನೀವು ಅತ್ಯಂತ ಸಾಧಕ, ಅನುಭವಿ, ಸಂಪನ್ಮೂಲ ವ್ಯಕ್ತಿಗಳ ತರಗತಿಗಳಲ್ಲಿ ನಿಮಗೆ ಲಭ್ಯ ಇದೆ. ಅದನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. IBPS ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಡೆಸುವಂತಹ ಪರೀಕ್ಷೆಗಳು, ಪ್ರಿಲಿಮ್ಸ್ ಪರೀಕ್ಷೆಯ ನಂತರ ನಮ್ಮ ಮೇನ್ಸ್ ಎಕ್ಸಾಮ್ ನಡೀತದೆ ಪ್ರತ್ಯೇಕವಾಗಿ. ಈ ಪ್ರಿಲಿಮ್ಸ್ ಪರೀಕ್ಷೆಗೆ ನಿಮಗೆ ಈಗಾಗಲೇ ಅತಿ ಅಮೂಲ್ಯವಾದಂತಹ ಪಠ್ಯ ವಿಷಯವನ್ನು, ಅದು ರೀಸನಿಂಗ್ ಇರ್ಬೋದು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಇದೆಲ್ಲವನ್ನು ಪ್ರೈಮ್ ಸಕ್ಸಸ್ ಅಪ್ಲಿಕೇಶನಿಂದ ನೀವು ಡೌನ್ಲೋಡ್ ಮಾಡಿಕೊಂಡು 90 ದಿನಗಳು ಅಂದರೆ 3 ತಿಂಗಳ ಅವಧಿಯ ಉದ್ದಕ್ಕೂ ನೀವು ಈ ಪ್ರೈಮ್ ಸಕ್ಸಸ್ ಎನ್ನುವಂತಹ ಅಪ್ಲಿಕೇಶನಲ್ಲಿ ಈ ಒಂದು ಪ್ರೋಗ್ರಾಮನ್ನು ಡೌನ್ಲೋಡ್ ಮಾಡಿ ಆನ್ ಯುವರ್ ಪೇಮೆಂಟ್ ಆಫ್ ₹3,000 ಯು ಕ್ಯಾನ್ ವ್ಯೂ ದಿ ಪ್ರೋಗ್ರಾಮ್ ಎನಿ ನಂಬರ್ ಆಫ್ ಟೈಮ್ಸ್. ಈ ತರಗತಿಗಳು, ಇಂಟ್ರಾಕ್ಟಿವ್ ಸೆಷನ್ಸ್, ಮಾಹಿತಿಯ ವಿಸ್ತರಣೆ, ಪ್ರಾಕ್ಟಿಕಲ್ ಲರ್ನಿಂಗ್ ಸೆಷನ್ಸ್, ಈ ಹಿಂದಿನ ಪರೀಕ್ಷೆಗಳಲ್ಲಿ ಬಂದಂತಹ ಪ್ರಶ್ನೆಗಳ ಸ್ವರೂಪ, ಉದಾಹರಣೆಗಳು, ಇದೆಲ್ಲವನ್ನು ಸಂಪನ್ಮೂಲ ವ್ಯಕ್ತಿಗಳು ಈಗಾಗಲೇ ಸಿದ್ಧಗೊಳಿಸಿ ಆನ್ಲೈನ್ ಕೋಚಿಂಗ್ನಲ್ಲಿ ತಮಗೆ ಲಭ್ಯ ಆಗುವ ರೀತಿಯಲ್ಲಿ ನಿಮಗೆ ಈಗಾಗಲೇ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಿದ್ದಾರೆ. ಪ್ರೈಮ್ ಸಕ್ಸಸ್ ಅಪ್ಲಿಕೇಶನನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಯಾವುದೇ ವಿಳಂಬ ಮಾಡದೆ ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ನಮ್ಮ ಈ ಪ್ರೋಗ್ರಾಮಿಗೆ ನಿಮ್ಮನ್ನು ನೀವು ನೋಂದಾಯಿಸಿಕೊಳ್ಳಿ. ನಿಮ್ಮ ಫೀಸನ್ನು ₹3,000 90 ದಿನಗಳ ಅವಧಿಯ 3,000 ಫೀಸಿನ ಈ ಸಕ್ಸಸ್ಫುಲ್, ವೆರಿ ಇಫೆಕ್ಟಿವ್, ವೆರಿ ಯೂಸ್ಫುಲ್, ಹೈಲಿ ಇನ್ವ್ಯಾಲ್ಯೂಯೇಬಲ್ ಆನ್ಲೈನ್ ಕೋಚಿಂಗಿನ ಒಂದು ಪಾಠ ಪ್ರವಚನಗಳನ್ನು ನೀವು ಪಡ್ಕೊಂಡು ತಿಳ್ಕೊಂಡು ನಿಮ್ಮ ಸಾಧನೆಯ ಮೆಟ್ಟಿಲನ್ನು ಏರಲಿಕ್ಕೆ ಸಾಧ್ಯ ಆಗ್ತದೆ. ಪ್ಲೀಸ್ ಡೋಂಟ್ ಮೇಕ್ ಎನಿ ಡಿಲೇ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಜಸ್ಟ್ ಫಾರ್ ಥಿಂಕಿಂಗ್. Go seriously, go at once, go to Play Store, download Prime Success application. If you want to have the quality, or if you want to know and if you want to have confirmation about the quality of our classes, you can also view some of the demo classes. ಡೆಮೋ ಕ್ಲಾಸನ್ನು ನೋಡ್ಬೋದು. ನಿಮಗೆ ಈ ಡೆಮೋ ಕ್ಲಾಸಿನಲ್ಲಿ ಸಂತೃಪ್ತಿ ಲಭಿಸಿದರೆ ಈ ಪ್ಲೇ ಸ್ಟೋರಲ್ಲಿ ಲಭ್ಯ ಇರುವಂಥ ಒಂದು ಕಾರ್ಯಕ್ರಮವನ್ನು ಪೇ ಮಾಡಿ ನೀವು ಖರೀದಿ ಮಾಡಿಕೊಳ್ಬೋದು, ಬಳಕೆದಾರರಾಗ್ಬೋದು. ಯು ಕ್ಯಾನ್ ಆಲ್ಸೋ ಸರ್ಟನ್ಲಿ ಸ್ಟೆಪ್ ದ ಲ್ಯಾಡರ್ ಆಫ್ ಯುವರ್ ಸಕ್ಸಸ್. ಥ್ಯಾಂಕ್ ಯು. ಡೋಂಟ್ ವೇಸ್ಟ್ ಯುವರ್ ಟೈಮ್. ಬಿ ಕ್ವಿಕ್ ಆ್ಯಂಡ್ ಗೋ ಟು ಪ್ಲೇ ಸ್ಟೋರ್, ಡೌನ್ಲೋಡ್ ಪ್ರೈಮ್ ಸಕ್ಸಸ್. ಥ್ಯಾಂಕ್ ಯು. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.